ಸೊ ಇವತ್ತು ನಾನು ನನ್ನ ಬೇಬಿಗೆ ಹೇಗ್ ಶವ ಕೊಡ್ತೀನಿ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಮೊದಲು ಆ ಹಳೆ ಕಾಲದ ಸ್ಟೈಲ್ ಅಲ್ಲಿ ಇಟ್ಟು ಮಗುನ ಹಿಂದೆ ಮುಂದೆ ರೋಸ್ಟ್ ಮಾಡಿ ಮಗು ಅಳೋ ತನಕ ಅವನ್ನ ಕಾಟ ಹಾಕಿ ಅವನ್ ಕಿವಿನಲ್ಲಿ ಗಾಳಿ ಊದಿ ಹಂಗೆಲ್ಲ ಸ್ನಾನ ಮಾಡ್ತಾರಲ್ಲ. ನಾನು ಖಂಡಿತವಾಗ್ಲೂ ಅವ್ನಿಗೆ ಸ್ನಾನ ಮಾಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಮಗುನ ಆದಷ್ಟು ಅಳ್ದೆ ಹೇಗೆ ಸ್ನಾನ ಮಾಡ್ಬಿಟ್ಟು ನಾವು ತೋರಿಸ್ತೀವಿ ಅಂತ ನೋಡಿ. ಅದರಲ್ಲೂ ನನ್ನ ಬೇಬಿಗೆ ನಾನು ಟ್ರೈನ್ ಮಾಡಿದ್ದೀನಿ. ಅವ್ನ ಬಾತ್ನ ಅವ್ನು ಎಂಜಾಯ್ ಮಾಡಬೇಕು. ಈಸ್ ಎಕ್ಸಾಕ್ಟ್ಲಿ 3 months ನಾವು. ಆ್ಯಂಡ್ ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಫ್ರಮ್ ದ ಟೈಮ್ 1.5 month ಇದ್ದಾನೆ. ಅವಾಗಿಂದ ನಾನು ಇದೇ ಮಾಡ್ತಾ ಇರೋದು, ಇದೇ ಸ್ಟೈಲ್ ಸ್ನಾನ ಮಾಡಿಸ್ತೀವಿ. ಈ ಟಬ್ಬಲ್ ಸ್ನಾನ ಈಗ ನಾನು ಮಾಡಿಸ್ತೇನೆ ಅವನಿಗೆ. ಆ್ಯಂಡ್ ಇದು ಹೇಗೆ ಮಾಡ್ತೀವಿ ಮತ್ತು ಅವ್ನ ಸ್ನಾನ ಹೇಗೆ ಮುಗಿಯುತ್ತೆ ಅಂತ ನೋಡಿ ನನ್ನ ಜೊತೆ ಕಮ್ ಎಂಜಾಯ್ ಮಾಡಿ. ಈ ಟಬ್ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ನಾವೀಗ ರೆಡಿ ಆಗ್ತೀವಿ. ಓಕೆ, ಆ್ಯಂಡ್ ನಾವು ಈಗ ಬೇಬಿ ಜೊತೆ ನೀರಲ್ಲಿ ಪ್ರವೇಶ ಮಾಡ್ತೀವಿ. Oh, yeah, come. Doctor Saab, please come. Come. Last 1 month ಇಂದ ನಾನು ಅಭ್ಯಾಸ ಮಾಡಿದ್ದೀನಿ. ಸೊ ನೀರಲ್ಲಿ ಹಾಕಿದ್ರೆ ಅವ್ನು ಎಂಜಾಯ್ ಮಾಡಬೇಕು, ಅಳ್ಬಾರ್ದು ಅಂತ. ಕಾಲಡಿ ಕಾಲಡಿ ಬಂದೆ. ಕಾಲು ಒಂದೊಂದ್ಸಲ ಕಾಲು ಹೊಡಿತಾನೆ. ಬಟ್ ಕಾಲು ಹೊಡೆದಿಲ್ಲ ಅಂದ್ರೂ ಅವ್ನ ಪಾಡಿಗೆ ಅವನು ನಾವು ಕಾಲು ಸ್ವಲ್ಪ ಹೊಡಿಸ್ತೀವಿ. ಅವ್ನು ರಿಲ್ಯಾಕ್ಸ್ ಮಾಡಿದ್ರು ನನಗೆ ಸಾಕು. ಮುಡಿ ಮಗ, ಮುಡಿ ಮಗ. Come on. Yes, come on, 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 come on. Come on. Cha cha, ta ta ya, ta 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 ta. No, wait, I know how to encourage him. Tha 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 tha. Oh, tha 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 tha. Ba mangne. Odi mangne. Odi mangne. Good, good, come on. Yahoo, 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 yahoo. Tha 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 tha. Tha 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 tha. Is it still doing it, Zara? Yeah. Yes, come on, you can do it. Come on, better. Come on, odi mangne. ಈ ಒಂದು ಫಾರ್ಮ್ಯಾಟಲ್ಲಿ ಸ್ನಾನ ಮಾಡಿಸಿದ್ರೆ ಮಗುಗೆ ನೀರಿಂದ ಭಯ ಹೋಗುತ್ತೆ. ಸ್ವಿಮ್ಮಿಂಗಿಗೆ ತುಂಬ ಈಸಿಯಾಗಿ ಕಲ್ತ್ಕೊಬೋದು. ಮತ್ತು ಕಾಲು ಕೈಗೆ ಒಳ್ಳೆ ಎಕ್ಸಸೈಸು. ಈ ಒಂದು ಒಳ್ಳೆ ಸ್ನಾನ ಆದಮೇಲೆ ಮಗು ಆರಾಮಾಗಿ ಒಂದು 2-3 hours ತುಂಬ ನೆಮ್ಮದಿಯಲ್ಲಿ ಮಲಗ್ತಾನೆ. ಎಣ್ಣೆ ತಿಕ್ಬಿಟ್ಟು ನಾನು ಆರಾಮಾಗಿ ಬೇಬಿಗೆ ಇದೆಲ್ಲ ಹಾಕೊಂಡು ನೋಡಿ ಕಾಲು ಹೊಡಿತಾ ಇದ್ದಾರೆ. ಸೋ ಕ್ಯೂಟ್. ಹೊಡಿ ಮಗ, ಹೊಡಿ ಕಾಲು ಹೊಡಿ. ನಾನು ತುಂಬ ಬಿಸಿ ನೀರು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಮೀಡಿಯಂ ಬಿಸಿ. ಜನ ತುಂಬಾ ಬಿಸಿ ಹಾಕ್ಬಿಟ್ಟು ಮಗು ಟಾರ್ಚರ್ ಮಾಡ್ಬಿಡ್ತಾರೆ. ಹೊಗೆ ಬರುತ್ತೆ ಮಗುವಿಂದ. ನನಗೆ ಇಲ್ಲ. ಮೆಡಿಕಲಿ ಡಾಕ್ಟರ್ಗಳ ಪ್ರಕಾರ ಲೂಕ್ ವಾರ್ಮ್ ವಾಟರ್, ಪ್ರೊಫೆಷನಲ್ ಪೀಡಿಯಾಟ್ರಿಷಿಯನ್ ಪ್ರಕಾರ ಲೂಕ್ ವಾರ್ಮ್ ವಾಟರ್ ಮಗುಗೆ ತುಂಬಾನೇ ಒಳ್ಳೆಯದು. ಲೂಕ್ ವಾರ್ಮ್ ವಾಟರ್ ಅಂದರೆ ಸ್ವಲ್ಪ ಬಿಸಿ ನೀರು. ಮಗು ಹುಟ್ಟಿದಾಗ ಕಾಲ್ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದು ತುಂಬಾ ಕಷ್ಟ ಆಯಿತು. ಅಂದರೆ ಕಾಲ್ ಮೇಲೆ ಇಟ್ಕೊಳ್ಳಿ ಅಂತ ಎಲ್ಲರೂ ಕಲಿಸ್ಕೊಟ್ರು. ಹಿಂಭಾಗ ಮುಂಭಾಗ ಮಾಡುವಾಗ ಎಷ್ಟು ಅಳತ್ತೆ ಮಗು ಅಂದರೆ ಬೇಜಾರಾಗುತ್ತೆ. ಇಡೀ ದಿನ ಅದಾದಮೇಲೆ ಅಳೋ ಥರನೇ ಇರುತ್ತೆ ಮಗು. ಈ ಥರ ಸೂಕ್ಷ್ಮವಾಗಿ ನೋಡಿ ಸ್ನಾನ ಮಾಡಿಸಾದ್ಮೇಲೆ ಎಂಜಾಯ್ ಮಾಡ್ತಾಯಿದ್ದೆ ಬೇಬಿ. ನನಗೆ ಈ ಬ್ಲಾಗ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಾನು ಯಾವ ಕಾಂಪಿಟಿಷನ್ ಮಾಡ್ತಾಯಿಲ್ಲ. ಅಂದರೆ ನೀವು ಮಾಡೋದು ತಪ್ಪು, ನಾವು ಮಾಡೋದು ಸರಿ ಅಂತ ನನ್ನ ಅನುಭವ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಬಹುಶಃ ನಿಮ್ಮ ಮಗುನೂ ಅಳಲ್ಲ ನೀವು ಸ್ನಾನ ಮಾಡಿಸುವಾಗ ಅಂತ ಒಂದು ಒಳ್ಳೆಯ ಮನಸ್ಸಿಂದ ನಾನು ಈ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಯಾರಿಗೂ ಪರ್ಸ್ನಲಾಗಿ ಅವಮಾನ ಮಾಡಿಬಿಟ್ಟು ಹಳೆ ಕಾಲದವರು ತಪ್ಪು, ಹೊಸ ಕಾಲದವರು ಕರೆಕ್ಟು, ಈ ಸ್ಟೈಲು ಕರೆಕ್ಟು, ಆ ಸ್ಟೈಲು ತಪ್ಪು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಈ ವ್ಲಾಗ್ ಮಾಡ್ತಾಯಿಲ್ಲ. ಇಷ್ಟು ಖುಷಿಯಾಗಿ ಪ್ರೀತಿಯಿಂದ ಕಂಫರ್ಟಬಲಾಗಿ ನೋಡಿ ಮಗುಗೆ ನಾವು ಸ್ನಾನ ಮಾಡಿಸ್ತಾಯಿದ್ದೀವಿ. ನಮ್ಮ ಖುಷಿ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ, ನಮ್ಮ ಜ್ಞಾನ ನಿಮ್ಮ ಜೊತೆ ಪ್ರೀತಿಯಿಂದ ಹಂಚ್ಕೊಳ್ಳೋದಕ್ಕೆ ಈ ಒಂದು ವ್ಲಾಗ್ ಮಾಡ್ತಾ ಇರೋದು. He's just 3 months, so ಇನ್ನ ಈ ಕಾಲು ಹೊಡಿಬಹುದು ಅಂತ ಅವನಿಗೆ ಈಗ ಒಂದು ಐಡಿಯಾ ಬರ್ತಾ ಇದೆ.
ಕಂಪ್ಲೀಟ್ಲಿ ಒಂದು ಐಡಿಯಾ ಬಂದಿಲ್ಲ, ಬಟ್ ಹೀಸ್ ಎಂಜಾಯಿಂಗ್, ಹೀಸ್ ನಾಟ್ ಕ್ರೈಂಗ್. ಅಂಡ್ ನೀವು ನೋಡ್ತಾ ಇದ್ರೆ ನಾನು ನನ್ನ ಕೈ ಇಟ್ಕೊಂಡಿದ್ದೀನಿ ಅವ್ನಿಗೆ ಗ್ರಿಪ್ಗೋಸ್ಕರ, ಅವ್ನು ಜಾರಬಾರ್ದು. ಹಿಂದೆ ಒಂದು ಸ್ಟ್ಯಾಂಡ್ ಇದೆ ಈ ಬಾತ್ ಟಬ್ ಅಲ್ಲಿ, ಸೊ ಹಾಗಾಗಿ ಅವನು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ. Let me see you kick. Let me see you kick. Let me see you. Yes, come on, you can do that. Come on. Chan. It's okay, उठने दो, पानी है. बिसी नहीं बनता. Come on. ಅಲ್ಲಿ ನೋಡಿ ಬಿಸಿ ಹೋगा रहेगा इसमें भी. बंद करती है आराम. टाइम दे रही. सब दियो. Okay. Come on. He's beating his legs. Leave him. Come on, baby. Come on. See. Cute, right? ನಿಮಗೂ ಆಸೆ ಆಗ್ತಾ ಇರಬೇಕಲ್ವ, ನಾನು ನನ್ನ ಮಗುಗೆ ಹಿಂಗೆ ಸ್ನಾನ ಮಾಡಿಸ್ಬೇಕಂತ. ನೀರು ತುಂಬ ಬಿಸಿ ಇಡಬೇಡಿ. ತುಂಬ ಬಿಸಿ ಇಟ್ಟರೆ ಅದು ಡೊಮಟಾಲಜಿಕ್ಲಿ ಸ್ಕಿನ್ನಿಗೆ ಏನಾಗುತ್ತೆ, ಸ್ಕಿನ್ನು ಸ್ಯಾಗ್ ಆಗುತ್ತೆ, ಸ್ಕಿನ್ನಿಗೆ ಏಜ್ ಆದಂಗೆ ಆಗುತ್ತೆ. ಅದರಲ್ಲೂ ಮಕ್ಕಳ ಸ್ಕಿನ್ ಅಂದರೆ ಎಷ್ಟು ಸೂಕ್ಷ್ಮ ಅಲ್ವಾ. ಸೊ ಆ ಸೂಕ್ಷ್ಮ ಸ್ಕಿನ್ನ ಮೀಡಿಯಮ್ ಹಾಟ್ ವಾಟ್ರಲ್ಲಿ ಕಂಫರ್ಟಾಗಿ ಸ್ನಾನ ಮಾಡಿಸಿ. ನನ್ನ ಮಗುಗೆ ನಾನು ಮೀಡಿಯಮ್ ಹಾಟಲ್ಲೇ ಮಾಡಿಸೋದು, ತುಂಬ ಬಿಸಿ ನನಗೆ ಇಷ್ಟ ಇಲ್ಲ. ಈಗ ಇನ್ನೊಂದು ಹೊಸ ರೂಲ್ ಬೇರೆ ಬಂದಿದೆ. ಟ್ಯಾಲ್ಕಮ್ ಪೌಡರ್ ಇಸ್ ಕಂಪ್ಲೀಟ್ಲಿ ಬ್ಯಾಂಡ್. ಸೊ ಟ್ಯಾಲ್ಕಮ್ ಪೌಡರ್ ಮಗುಗೆ ಯೂಸ್ ಮಾಡಲೇಬಾರ್ದು. ಇನ್ನು ಸ್ವಲ್ಪ ದಿನದಲ್ಲಿ ಅದರ ಮಾರಾಟನೂ ಕಂಪ್ಲೀಟ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ನಿಂತು ಹೋಗುತ್ತೆ. ಅದಿಲ್ಲದೆ ಸಾಂಬ್ರಾಣಿ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಯೂಸ್ ಮಾಡಲ್ಲ. ಬಿಕಾಸ್ ನನಗೆ ಆ್ಯಸ್ ಅ ಅಡಲ್ಟ್ ನನಗೆ ಸಾಂಬ್ರಾಣಿ ಹೊಗೆ ಅಂದರೆ ತುಂಬ ಎಲರ್ಜಿ ಇದೆ, ನನಗೆ ಸ್ವಲ್ಪ ವೀಸಿಂಗ್ ಇದೆ. ಸೊ ಅದು ತುಂಬ ಕೇರ್ಫುಲ್ ಇದ್ದು ನಾವು ಅವಾಯ್ಡ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಸಾಂಬ್ರಾಣಿ. ಸ್ವಲ್ಪ ಆಸ್ತಮಾ ಇದೆ, ಸೊ ನನ್ನ ಇಲ್ಲ ಅದೆಲ್ಲ ಮಾಡಲ್ಲ. ಸರಿ ಬಿಡಿ, ಬೈಬೇಡಿ. ಗೊತ್ತು ನೀವು ಮಾಡಬಾರ್ದು. ಡಾಕ್ಟರ್ ಅಪ್ರೂವಲ್ ಇದ್ರೆ ನಾನು ಇಲ್ಲದೆ ಒಂದು ಹೆಜ್ಜೆನೂ ನಾನು ಮಾಡಲ್ಲಪ್ಪ. ಅದು ಕೊಡಿ ಮಗುಗೆ, ಇದು ಕೊಡಿ, ನನಗೆ ಏನೇನೋ ಹೇಳ್ತಾರೆ. There's a fragrance and all they give that is not for such a small kid. After that you can do oud. ಸೊ ಈಗ ನೋಡಿ, ಇದು ಪಾರ್ಟ್ 1 ಸ್ನಾನ. ಇಲ್ಲಿ ಆದ್ರೆ ಮಜಾ ಬರ್ತಾ ಇದೆ, ನಗ್ತಾ ಇದ್ದಾನೆ ನೋಡಿ. ಕಮ್ ಕ್ಲೋಸ್ ನೋಡಿ, ಅವನಿಗೆ ಎಂಜಾಯ್ ಮಾಡ್ತಾ ಇದ್ದಾನೆ ಅವನು. ಪಾರ್ಟ್ 2 ಸ್ನಾನ ಆಗಿದ್ದ ಕೂಡಲೇ ಬೇಬಿ ಚೆನ್ನಾಗಿ ಹಾಲು ಕುಡಿಸ್ಬಿಟ್ಟು ನನ್ನ ಬೇಬಿ ಈಗ ಮಲಗಿದ್ರೆ ಡೈರೆಕ್ಟಾಗಿ ಅವನು ಎದೊಳೋದು ಒಂದು 4 ಇಲ್ಲ 5 hours ಆದಮೇಲೆ. ಬಿಕಾಸ್ ಅವನ ಬಾಡಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಆಗಿದೆ. So the very important part which needs to be addressed in a shower is the neck. ಕುತ್ತಿಗೆ ಬಂದ್ಬಿಟ್ಟು ತುಂಬ ಕ್ಲೀನ್ ಮಾಡ್ಬೇಕು ಮಕ್ಕಳಿಗೆ. ಬಿಕಾಸ್ ಹಾಲು ಕುಡಿಯುವಾಗ ಕುತ್ತಿಗೆ ಹತ್ರನೇ, ಕಾಲರ್ ಹತ್ರನೇ ಹಾಲು ಹೋಗಿ ಇಲ್ಲೆಲ್ಲ ಇದ್ಬಿಟ್ಟು ಸ್ವಲ್ಪ ಇದ್ಬಿಟ್ಟು ಅದಾದ್ಮೇಲೆ ಮೊಸರು ಥರ ವಾಸನೆ ಬರುತ್ತೆ. ಸೊ ಸ್ನಾನ ಮಾಡುವಾಗ ದಟ್ ಇಸ್ ಸಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಟು ಅಡ್ರೆಸ್. ಇದು ತುಂಬ ಇಂಪಾರ್ಟೆಂಟ್. Come on, baby. Come on. Next time is let him talk about. Bus is getting irritated enough. No, he's not irritated. He's chilling. ಡೋರ್ ಕ್ಲೋಸ್ ಮಾಡಿಬಿಟ್ಟು ಸ್ನಾನ ಮಾಡಿಸಿ. ಯಾಕಂದರೆ ಅಲ್ಲಿಂದ ಸ್ವಲ್ಪ ಆದರೂ ಗಾಳಿ ಬೀಸ್ತಾ ಇದ್ದರೆ ಅದು ಮಗು ಮೈಗೆ ಮುಟ್ಟಿದ್ರೆ ಮಗು ಒದ್ದೇ ಇರೋದ್ರಿಂದ ಅವ್ನಿಗೆ ತುಂಬ ಚಳಿ ಆಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್ ಟು ಟೇಕ್ ಕೇರ್ ಆಫ್ ಅ ಚೈಲ್ಡ್. ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಡಿ, ಏನೇನೋ ಹಾಕೋಕ್ಕೆ ಹೋಗಬೇಡಿ. ಬರೀ ಸಿಂಪಲ್ಲಾಗಿ ಡಾಕ್ಟರ್ ಅಡ್ವೈಸ್ ಪ್ರಕಾರ ಮಗುನ ನೋಡ್ಕೊಳ್ಳಿ. ಬಾಡಿ ಲೋಷನ್ ಹಾಕಿ, ಬಾಡಿ ಆಯಿಲ್ ಹಾಕಿ, ರಿಲ್ಯಾಕ್ಸ್ಡ್ ಆಗಿ ಸ್ನಾನ ಮಾಡಿಸಿ. 20-25 ಮಿನಿಟ್ಸ್ ನಾವು ಈ ಒಂದು ಸ್ನಾನ ಮಾಡಿಸೋದು ತುಂಬ ಇಷ್ಟಪಡ್ತೀವಿ. ಅದರಲ್ಲೂ ನಾನು ಮಗುಗೆ ಯಾರಿಗೂ ಕೊಡಲ್ಲ, ನಾನೇ ಸ್ನಾನ ಮಾಡಿಸ್ತೀನಿ. ಹಿಂದೆ ನನಗೆ ಗೊತ್ತಿರಲಿಲ್ಲ ಹೇಗೆ ಸ್ನಾನ ಮಾಡಿಸ್ಬೇಕು, ಹಾಗಾಗಿ ಕಲಿಯೋದಕ್ಕೆ ನನಗಿಷ್ಟು ಟೈಮ್ ಆಯಿತು. Rub his body properly. If you sit, you can't rub his body. Okay. Can you make him stand? Okay. I'll make the back and all that. I'll wash it up nicely. Stand, baby.
He's rubbing you. ಓಹೋ ಅಚ್ಚಾ ಬಂದಿದ್ದ ನಾನು ನಿನ್ನ ಕನಸಲ್ಲಿ ಏನಂತ ಹೇಳ್ದಿ ಕನಸಲ್ಲಿ ಹೇಳು ಮಗನೇ ಬಾನದಾರಿಯಲ್ಲಿ ಸೂರ್ಯ ಚಾರಿ ಹೋದ ನನ್ನ ಮಗುಗೆ ಹಾಡು ಹಾಡ್ಕೊಂಡು ಮಲ್ಗೋದು ಮಜಾ ಮಾಡೋದು ತುಂಬ ಇಷ್ಟ. मेरा लिपस्टिक लग गया. Oh. Can I remove chuddy? No. In the end. Okay. Oh, no. हाँ सर पे डालो. Put the cap. Come. That's a ear cover. Come. Oh. Just put it. Come. Put it on his head. Oh. That's all. Come here, no, Aziz. Come here. Help me. Get touch. Come, put it on his head. Fast. Because I can put water very comfortably on him. Yeah, put that ear thing down. Yeah, that's it. ಈ ಒಂದು ಹೆಡ್ ಗೇರ್ ಏನಿದೆಯೋ ಇದರಿಂದ ಕಿವಿಯಲ್ಲಿ ನೀರು ಹೋಗಲ್ಲ ಮತ್ತು ಕಣ್ಣಲ್ಲೂ ನೀರು ಹೋಗಲ್ಲ. ನಿಮಗೆ ಬೇಕಂದರೆ ನೀವು ಇದು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಯೂಸ್ ಮಾಡಬೇಡಿ. ನಾವು ಹೊಸದಾಗಿ ಇದು ಪರ್ಚೇಸ್ ಮಾಡಿದ್ದೀವಿ. ಅವ್ರ ತಂದೆಗೆ ಇನ್ನೂ ಹಾಕಲಿಕ್ಕೆ ಅವ್ರು ಕಲಿತಾ ಇದ್ದಾರೆ. ತುಂಬ ಕ್ಯೂಟಾಗಿ ಕಾಣುತ್ತೆ ಬೇಬಿ ಇದಾಗಿದ್ರೆ ನೋಡಿ. ಹಿ ರಿಯಲಿ ಎಂಜಾಯ್ಸ್ ಇಟ್ ಆ್ಯಂಡ್ ಚೆನ್ನಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಇದರಿಂದ ಕಣ್ಣಲ್ಲೂ ನೀರು ಹೋಗಲ್ಲ. ತಲೆ ಸ್ನಾನ ಎಲ್ಲ ಮಾಡ್ತಿದ್ದೀವಿ ಅಂದರೆ ತುಂಬಾ ಒಳ್ಳೆಯದು. ಬಟ್ ಇದು ಹಿಡಿಲಿಕ್ಕೆ ಎರಡು ಜನ ಬೇಕು ಆ್ಯಕ್ಚುಲಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಗು ಅಡ್ಜಸ್ಟ್ ಆಗಬೇಕಂದ್ರೆ, ಇಲ್ಲಾಂದರೆ ಅವ್ನ ಕೈಯಿಂದ ತಳ್ಳಿಬಿಟ್ಟು ಅದು ತೆಗ್ದೇ ಬಿಡ್ತಾನೆ ಹಾಗೆ. ಆ್ಯಂಡ್ ಅವ್ರ ಡ್ಯಾಡಿಗೆ ಇದು ಹೊಸದು, ಸೊ ಅವ್ರ ಡ್ಯಾಡಿಗೆ ನ್ಯಾಚುರಲಾಗಿ ಮಾಡ್ಸೋಣ ಅಂತ ನಾನು ಒಂದು ಕ್ಯಾಪ್ ಎಲ್ಲ ಹಾಕೋಣ ಅಂತ. ನನಗಿದೆಲ್ಲ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಈ ಥರ ಎಲ್ಲ ನನ್ನ ಬೇಬಿಗೆ ಎಲ್ಲ ಮಾಡರ್ನ್ ಸಾಮಾನು ಜೊತೆ ಯೂಸ್ ಮಾಡಿಬಿಟ್ಟು ಚೆನ್ನಾಗಿಡಬೇಕು ಅಂತ ತುಂಬ ಆಸೆ. ಅವ್ರ ಡ್ಯಾಡಿಗೆ ಅವನ ಮಗ ಅಂದರೆ ತುಂಬ ಪ್ರಾಣ, ಓವರ್ ಪ್ರಾಣ. ಅಂದರೆ ತುಂಬ ತಂದೆದಿರಿಗೆ ಟೈಮ್ ಇರಲ್ಲ, ನೋಡ್ಕೊಳ್ಳಲ್ಲ, ಇದೆಲ್ಲ ತಾಯಿನೇ ಮಾಡ್ತಾರೆ. ನನ್ನ ಮನೆಯಲ್ಲಿ ಭಗವಂತ ನನಗೇನು ಆಶೀರ್ವಾದ ಕೊಟ್ಟಿದ್ದಾನೋ, ದೇವ್ರ ಥರ ಗಂಡ ಕೊಟ್ಟಿದ್ದಾನೆ. ಇವ್ರು ಎಷ್ಟೇ ಬ್ಯುಸಿ ಇದ್ದರೂ ನೋಡ್ಕೊಳ್ತಾರೆ. ಅವ್ರಿಗೆ ತುಂಬ ಆಸೆ ನನ್ನ ಮಗ ಹಿಂಗಿರಬೇಕು ಹಂಗಿರಬೇಕು. ನನ್ನ ಮಗ ಇನ್ನೂ ಸ್ವಲ್ಪ ಬೆಳೆದ್ಬಿಟ್ರೆ ನಾನು ನನ್ನ ಮಗ ಜೊತೆಗೆ ಇರ್ತೀವಿ, ನಾವೇ ಓಡಾಡ್ತೀವಿ, ನಾವೆಲ್ಲ ಕಡೆ ಹೋಗ್ತೀವಿ. ಯಾವ್ದು ಬರುವೆಯಾ? ಓಕೆ, ರೆಡಿ? Ready? Okay, so we're almost done. We are at the end of the shower. ತಲೆಗೆ ಸ್ವಲ್ಪ ಸೋಪ್ ಹಾಕಿದ್ದೀವಿ. ನಾನು ಯಾವಾಗ ಹಿಂಗೆ ಕುಡಿಸ್ಬಿಟ್ಟೆ ಮುಗಿಸ್ತೀನಿ. ಓಕೆ. ಓ ಮಗ್ನ ಆಯ್ತು. ಈ ಕ್ಯಾಬಲ್ಲೂ ಆರಾಮಾಗಿ ಕುತ್ಕೊಳ್ತಾನೆ. ಅವನಿಗೆ ಪೇಷನ್ಸ್ ಹೋಗೋ ಮುಂಚೆ ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಡ್ಬೇಕು. ಹಾಕಿ Come on. हाँ, on the head. डालो. जल्दी डालो. जोर से डालो जा. धीरे डालो यहाँ. डालो. हाँ. डालो. हेड पे डालो, मेरे पे डालो. डालो बा. Over baby. Over. Okay. ठंडी हो गई baby. कहाँ है ड्रेस? ठंडी हो गई बेबी को. ಸೊ ದಿಸ್ ಇಸ್ ದ ವೇ ನಾನು ಸ್ನಾನ ಮಾಡಿಸೋದು ನನ್ನ ಮಗುಗೆ. ಈಗ ಅದಾದ್ಮೇಲೆ ನಾನು ಸ್ನಾನ ಮಾಡ್ತೀನಿ. ಅದ್ರದ್ದು ಆಬ್ವಿಯಸ್ಲಿ ಯೂಟ್ಯೂಬ್ ಬ್ಲಾಗ್ ಇರಲ್ಲ. ಆ್ಯಂಡ್ ವಿ ಹ್ಯಾಡ್ ಅ ಗುಡ್ ಟೈಮ್. ಓಕೆ, ಮುಗೀತು. ಇವನ್ ಪೇಷನ್ಸ್ ಮುಗೀತು ನೋಡಿ. ಬಟ್ ಮಗು ಇಷ್ಟು ಕೋಆಪರೇಟ್ ಮಾಡಿದ್ರೆ ಸಾಕಲ್ಲ. ಬ್ಲಾಗ್ ಆಗಿರೋದ್ರಿಂದ ನಾವು ಚಡ್ಡಿ ಜೊತೆನೆ ಸ್ನಾನ ಮಾಡಿಸ್ತೀವಿ. ವಿ ಲೈಕ್ ಟು ಕೀಪ್ ಇಟ್ ಪ್ರೈವೇಟ್. ಅಣ್ಣ ಕಣ್ಣು, ನಾಯಿ ಕಣ್ಣು, ಮುಂಡೆ ಕಣ್ಣು, ಪಿಂಡೆ ಕಣ್ಣು, ಎಲ್ಲ ಕಣ್ಣು. Pull it up. Ooh. So
ಚಲ್. ಈ ವ್ಲಾಗ್ ನೀವು ನೋಡ್ತಾ ಇದ್ದೀರಾ 17 ಮಿನಿಟ್ಸು. ಇದು ಆ್ಯಕ್ಚುಲಿ ಎಡಿಟ್ ಮಾಡಾದ್ಮೇಲೆ 17 ಮಿನಿಟ್ಸ್, ಈಸಿಲಿ 30 ಮಿನಿಟ್ಸ್ ನಾವು ಅವನಿಗೆ ಸ್ನಾನ ಮಾಡಿಸಿದ್ದೀವಿ ಬೇಬಿಗೆ. ಆ್ಯಂಡ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೀಗೆ ಎಂಜಾಯ್ ಮಾಡಬೇಕು ಅಂತ ನನ್ನ ದೇವರೆಲ್ಲ ಆಸೆ. ಕಂಪ್ಲೀಟ್ಲಿ ಓದ್ತಾ ಇದ್ದೀನಿ, ಬಟ್ ಇಟ್ಸ್ ಓಕೆ. ನಾನು ನಾರ್ಮಲಿ ಅವನಿಗೆ ದಿನಾಗಲೂ ಸ್ನಾನ ಮಾಡಿಸಾದ್ಮೇಲೆ ನಾನು ಸ್ನಾನ ಮಾಡೋದು. ಇದು ನನ್ನ ಡೈಲಿ ಸ್ಕೆಡ್ಯೂಲ್. ಅಳಿಸ್ಬೇಡಿ, ರೋಸ್ಟಿಂಗ್ ಮಾಡಬೇಡಿ, ಕಾಲ ಮೇಲೆ ಕಿವಿಗೆ ಗಾಳಿ ಊದೋದು, ಮೂಗಕ್ಕೆ ಗಾಳಿ ಊದೋದು, ಮಗು ಟಾರ್ಚರ್ ಮಾಡೋದು ಅದು ಮಾಡಬೇಡಿ. ಪ್ರೀತಿಯಿಂದ ನೋಡಿ, ಆಲ್ಮೋಸ್ಟ್ ಅರ್ಧ ಗಂಟೆ ಆಟ ಆಡಿದ್ವಿ ನಾವು ನೀರಲ್ಲಿ. ಜೊತೆಗೆ ಶೂಟಿಂಗು ಅಷ್ಟು ಕೋಆಪರೇಟ್ ಮಾಡ್ತೀವಿ ನಮ್ಮ ಮಗು. ಸೊ ಇಷ್ಟು ಆರಾಮಾಗಿ ಮಕ್ಕಳಿಗೆ ನೀವು ಸ್ನಾನ ಮಾಡಿಸ್ಬೋದು. ಸೊ ಆರಾಮಾದ ಒಂದು ಮೆಥಡ್ನ ನೀವು ಡೆಫಿನೆಟ್ಲಿ ಆಪ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಖಂಡಿತವಾಗ್ಲೂ. ಓಕೆ.